ಬ್ಯಾಗು ಎಲ್ಲ ಮನೆಗೆ ಅಷ್ಟೊತ್ತಿಗೆ ಅವ್ರು ಬೇಗ ಮತ್ತೆಲ್ಲ ನಿನಗೆ ತೊಂದರೆ ಆಗಲ್ವಾ? ಏನು ಬೇಜಾರಾಗಲ್ಲ ನಿನಗೆ? ಶಾಲೆಗೆ ಹೋಗ್ತಾ ಇಲ್ಲ? ಹಾಂ, ಫ್ರೆಂಡ್ಸ್ ಎಲ್ಲ ಏನಂತಾರೆ? ಯಾರೋ ರಾಜಕಾರಣಿಗಳು ಯಾರು ಬಂದಿಲ್ಲ? ಜಿಲ್ಲಾಡಳಿತ ಇಲ್ಲ, ಎಮ್ ಎಲ್ ಎನೂ ಇಲ್ಲ? ಗೆದ್ರೆ ಅವರೇ ಅಷ್ಟೇ ಉದ್ಧಾರ ಆಗೋದು. ಬಂದಿಲ್ಲ ಯಾರನ್ನೂ ನೋಡಲ್ಲ ಅಷ್ಟೇ. ನಮ್ಮ ಎಮ್ ಎಲ್ ಎ ಯಾರು ಈ ಭಾಗದಲ್ಲಿ? ಎಸ್, ಹಂಗಲ್ಲ ಸರ್, ವೋಟ್ ಬೇಕಂದ್ರೆ ಬರ್ತಾರೆ, ಮಾಡ್ಕೊಂಡೆ ಹೋಯ್ತಾ ಇರ್ತಾರೆ ಹೊರತು ಯಾರು ನೀವೇನ್ ಮಾಡ್ಕೊಂಡ್ರಿ ಎಲ್ಲ ಅವ್ರ ಗಮನಕ್ಕೆ ತಂದಿದ್ದೀರಾ ನೀವು? ಗೊತ್ತು ಸರ್, ಎಲ್ಲ ಗೊತ್ತು. ಪ್ರಿಯ ವೀಕ್ಷಕರೇ, ಈ ಮೇಲೆ ನೋಡಿದ ಅಷ್ಟು ವಿಡಿಯೋವನ್ನ ಸಮಾಧಾನವಾಗಿ ಒಮ್ಮೆ ನೋಡಿದರೆ ನಿಜವಾಗ್ಲೂ ತುಮಕೂರು ಜಿಲ್ಲಾಡಳಿತ ಬದುಕಿದೆಯಾ ಅನ್ನೋ ಸಂಶಯ ಬರುತ್ತೆ. ಶಾಲೆಗೆ ಹೋಗಬೇಕಾದ ಹುಡುಗ ಮನೆ ಸೇರಿ 10-20 ದಿನ ಕಳೆದ್ರು ಇತ್ತ ಸಂಬಂಧಪಟ್ಟವ್ರು ಯಾರು ತಲೆ ಹಾಕಿಲ್ಲ. ಇದು ಮೂಲಭೂತ ಹಕ್ಕಿನ ಉಲ್ಲಂಘನೆಯಾದಂತೆ ಅಲ್ವಾ? ಆ ಮಾವನ ಅಲ್ಲಲ್ಲ, ಮಾನವ ಹಕ್ಕುಗಳ ರಕ್ಷಣಾ ಆಯೋಗವಾಗಲಿ ಮಕ್ಕಳ ರಕ್ಷಣಾ ಆಯೋಗವಾಗಲಿ ಎಲ್ಲಿ ಗಡದ್ ನಿದ್ದೆ ಮಾಡ್ತಾ ಇದೆಯೋ ಅನ್ನೋ ಸಂಶಯ ಗ್ರಾಮದ ಜನರನ್ನ ಕಾಡ್ತಾ ಇದೆ. ಜೊತೆಗೆ ಈ ಭಾಗದ ಜನಪ್ರತಿನಿಧಿಗಳು ಕೂಡ ಏನ್ ಮಾಡ್ತಾ ಇದ್ದಾರೆ ಅನ್ನೋ ಆಕ್ರೋಶದ ಮಾತು ನೊಂದ ಜೀವಗಳಿಂದ ಕೇಳಿ ಬರ್ತಾ ಇದೆ. ಇದು ನಮ್ಮ ವ್ಯವಸ್ಥೆ, ನಮ್ಮನ್ನಾಳುವ ನಾಯಕರ ದುರಾವಸ್ಥೆ ಅಲ್ಲದೆ ಮತ್ತೇನೂ ಅಲ್ಲ. ಸ್ನೇಹಿತರೆ, ಕಳೆದ 4-5 ದಿನಗಳ ಹಿಂದೆ ನಿಮ್ಮ ಬೆಳಗೆರೆ ನ್ಯೂಸ್ನಲ್ಲಿ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ತಿಮ್ಮನಾಯಕನಹಳ್ಳಿ ಗ್ರಾಮದ ಕೂಲಿ ಕಾರ್ಮಿಕ ಮಹಿಳೆ ಮಂಜಮ್ಮ ಅನ್ನೋ ಕುಟುಂಬದ ಮೇಲೆ ಖಾಸಗಿ ಫೈನಾನ್ಸ್ ನಿವಾರ ಅನ್ನೋ ಸಂಸ್ಥೆ ನಡೆಸಿರುವ ದಬ್ಬಾಳಿಕೆ ಕುರಿತು ಹೆಚ್ಚಾಯಿತು ಇವರ ಅವಳಿ ಹುತ್ತದ ಮನೆ ವನವಾಸ ಅನ್ನೋ ಶೀರ್ಷಿಕೆಯಡಿ ಸ್ಟೋರಿಯೊಂದನ್ನು ಬಿತ್ತರಿಸಲಾಗಿತ್ತು. ಆಗ್ಲಾದ್ರೂ ಈ ಕಣ್ಮುಚ್ಚಿ ಕುಳಿತಿರುವ ಅಧಿಕಾರಿ ವರ್ಗ, ರಾಜಕೀಯ ನಾಯಕರು ಪುಟ್ಟ ಹಸುಗೂಸು ಮಕ್ಕಳನ್ನ ಕಟ್ಟಿಕೊಂಡು ಬಸ್ರಿಯರು, ಬಾಣಂತಿಯರು, ವಯಸ್ಸಾದ ವೃದ್ಧರ ನೆರವಿಗೆ ಧಾವಿಸ್ತಾರೆ ಅಂತ ನಾನು ಭಾವಿಸಿದ್ದೆ. ಬಟ್ ಇಲ್ಲಿವರೆಗೂ ಅವ್ರ್ಯಾರು ಇವ್ರ ಕಡೆ ಕಿಗ್ಗಣ್ಣು ಕಿಸ್ತು ನೋಡುವ ಗೋಜಿಗೆ ಹೋಗಿಲ್ಲ. ಅಂದ್ರೆ ಇವ್ರ್ಯಾರು ಮನುಷ್ಯರಾಗ್ಲಿಕ್ಕೆ ಲಾಯಕ್ಕಿಲ್ಲ ಬಿಡಿ, ಇವ್ರ ಹಣೆ ಬರಹನೆ ಇಷ್ಟು ಅಂತ ಅಂದು ಗ್ರಾಮಕ್ಕೆ ಭೇಟಿ ನೀಡಿ ಇವರ ಸಮಸ್ಯೆ ಆಲಿಸಿದ್ದ ಸಮೃದ್ಧಿ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷ ಬೆಳಗುಂಬ ವೆಂಕಟೇಶ್ ಅಂಡ್ ಟೀಮ್ ಅವರಿಗೆ ಕೊಟ್ಟು ಬಂದ ಭರವಸೆಯಂತೆ ಇತ್ತೀಚೆಗೆ ಗ್ರಾಮಕ್ಕೆ ಹೋಗಿ ಅವರ ನೆರವಿಗೆ ನೇರವಾಗಿ ನಿಂತುಬಿಟ್ಟಿದ್ದಾರೆ.
ಏನಪ್ಪಿ ಆರ್ಯ ಎಷ್ಟು ದಿನ ಆಯ್ತಾ ಸ್ಕೂಲ್ಗೆ ಹೋಗಿ? ಹಾಂ 15 ದಿನ. ಮತ್ತೆಲ್ಲ ನಿನಗೆ ತೊಂದರೆ ಆಗಲ್ವಾ? ಎಷ್ಟನೇ ಕ್ಲಾಸ್ ಈಗ? 6ಥಾ? ಏನು ಬೇಜಾರಾಗಲ್ಲ ನಿನಗೆ ಶಾಲೆಗೆ ಹೋಗ್ತಾ ಇಲ್ಲ? ಹಾಂ ನಿನ್ನ ಫ್ರೆಂಡ್ಸ್ ಎಲ್ಲ ಏನಂತಾರೆ? ಏನೇನಿಲ್ಲ ಈಗ ಬುಕ್ಕು ಏನೂ ಇಲ್ವಾ? ಏನಾಯ್ತಲ್ಲ? ಯಾವ ಮನೆ? ಹಾಂ ಏನೇನಿದೆ? ಬಟ್ಟೆ ಎಲ್ಲ ಅಲ್ಲೇ ಇದೆ. ಈಗ ನಿಮ್ಮ ಮನೆ ಯಾರು ಸೀಸ್ ಮಾಡಿರೋದೆಲ್ಲ? ಹಾಂ ಏನಕ್ಕಂತೆ? ಸಾಲ ಇತ್ತು ಅಂತ. ನೀನು ಅವತ್ತಿರಲಿಲ್ವಾ? ಇದ್ದಿದ್ರೆ ನಿನ್ನ ಬುಕ್ಕು ಬಟ್ಟೆ ಬ್ಯಾಗು ಎಲ್ಲ ತಗೊಳ್ತಿದ್ದೆ. ಯಾವಾಗ ಗೊತ್ತಾಯ್ತು ನಿನಗೆ? ಸ್ಕೂಲಿಂದ ಬಂದಾಗ ಗೊತ್ತಾಯ್ತಾ ಅಥವಾ ಮುಂಚೆನೇ ಗೊತ್ತು? ಹಾಂ ಹಾಂ ನೀನು ರಿಕ್ವೆಸ್ಟ್ ಮಾಡ್ದ ನನ್ನ ಬುಕ್ಕು ಬಟ್ಟೆ ಕೊಡ್ರಿ ಅಂತ, ಅದಾದ್ರೂ ಕೇಳಲಿಲ್ಲ. ಬಂದವರೇ ಬೀಗ ಹಾಕ್ಬಿಟ್ರಾ? ಈಗ ಶಾಲೆಗೆ ಹೋಗ್ತಾ ಇಲ್ಲಲ್ವ, ಬೇಜಾರು ಅನ್ಸುತ್ತಾ? ಫ್ರೆಂಡ್ಸ್ ಎಲ್ಲ ಮಿಸ್ ಮಾಡ್ಕೊತಿದ್ಯಾ? ಹಾಂ ಮಿಸ್ ಮಾಡ್ಕೊತಿದ್ಯಾ? ಈಗ ಓದಿಗೆ ಮನಸ್ಸೇ ಬರ್ತಾಯಿಲ್ಲ. ವ್ಯವಸ್ಥೆ ಇಲ್ಲ. ಓದೇನಾದರೂ ಏನಾಗಬೇಕಂತಿದ್ಯಾ? ಓದೇನಾಗಬೇಕಂತಿದ್ಯಾ? ಪೊಲೀಸ್ ಆಗ್ತೀಯಾ? ಈಗೆಲ್ಲ ಅವರೆಲ್ಲ ಬಂದು ನಿಮಗೆ ಸಹಾಯ ಮಾಡೋಕ್ಕೆ ಬಂದವರಲ್ಲ, ನೀನು ಬುಕ್ಕು ಬಟ್ಟೆ ಎಲ್ಲ ಕೊಡ್ತಾರೆ, ಹೋಗ್ತೀಯಾ? ಸಹಾಯ ಮಾಡಿದ್ರೆ ಓದ್ತೀಯಾ? ಹೋಗ್ತೀಯಾ? ಹೋಗು ಧೈರ್ಯವಾಗಿ. ಹಾಂ ಚೆನ್ನಾಗಿ ಓದಿ ನೀನು ದೊಡ್ಡ ಅಧಿಕಾರಿ ಆಗು. ಇಂಥ ಬಡವರಿಗೆಲ್ಲ ಸಹಾಯ ಮಾಡ್ಬೋದು. ಅವಾಗ ಮಾಡ್ತೀಯಾ? ನಿಜಮ್ಮ, ನಿಮ್ಮ ಮನೇನ ಖಾಸಗಿ ಫೈನಾನ್ಸ್ನವ್ರು ಬಂದು ಸೀಸ್ ಮಾಡ್ಕೊಂಡು ಹೋದ್ರಲ್ಲ, ಇದುವರೆಗೂ ಯಾರಾದರೂ ಜಿಲ್ಲಾಡಳಿತ ಆಗಲಿ ಇಲ್ಲಿ ಯಾರು ಬಂದಿಲ್ಲ ಸರ್. ಬಂದು ಅವ್ರು ಯಾರೋ ಮೇಡಮ್ ಅವ್ರು ಬಂದು ನೋಡ್ಕೊಂಡು ಹೋದ್ರು. ಮತ್ತೆ ಏನಾನ ಪರಿಹಾರ ಮಾಡ್ತೀನಿ ಕಣಮ್ಮ ಅಂದ್ರು. ಯಾರಂತ ಗೊತ್ತಿಲ್ಲ ಮೇಡಮ್ ಅವರು? ಲಾಯರಾ? ತಹಶೀಲ್ದಾರ್ ಅಲ್ವಾ? ತಹಸೀಲ್ದಾರ್ ಅವ್ರು ಬಂದಿತ್ತು. ಹೆಸರೇನು ಹೇಳಿಲ್ಲ ಅವರು? ಇಲ್ಲ ಹೇಳಿಲ್ಲ, ಹೆಸರೇನು ಹೇಳಿಲ್ಲ. ಮತ್ತೆ ನಂಬರನ್ನು ಕೊಡಲಿಲ್ಲ. ಕೇಳಿದ್ಕೆ ನಂಬರ್ ಕೊಡಲಿಲ್ಲ. ಬರ್ತೀನಿ ಕಣಮ್ಮ 2 ದಿನ ಟೈಮ್ ಕೊಡ್ರಿ ಅಂದು. ಆಮೇಲೆ 2 ದಿನ ಬಿಟ್ಕೊಂಡು ನಾನು ಹೋದೆ ಕೋರ್ಟ್ ಹತ್ರ ಕರೆನೆ. ಕಾದು ನಾನು ಮತ್ತೆ ತಿರ್ಗ ಮಂತಾಗ ಬಂದು ನೋಡುವಾಗ ಅಷ್ಟಕ್ಕೆ ಅವ ಅಣ್ಣ ರಾಜಣ್ಣವ್ರದ್ದು ವೆಂಕಟೇಶ್ ನೋಡ್ತಿದ್ದು ಹಿಂಗೆ ಏನಮ್ಮ ಸಂಸ್ಥೆ ಅಂತ ಕೇಳಿದ್ರು. ಅಣ್ಣ ಈ ಥರ ಹಿಂಗೆ ಮನೆ ಬೀಗ ಹಾಕವ್ರೆ, ಇಬ್ಬರು ಬಾಣ್ತಿದ್ರು. ಅವತ್ತು ಸಮಸ್ಯೆ ಹೇಳ್ಕೊಂಡಾದ್ಮೇಲೆ ಬಂದಿದ್ರು ಅವರು, ಭೇಟಿ ಮಾಡಿದ್ರು. ಇವತ್ತು ಬಂದು ಏನು ಮಾಡ್ತಾವ್ರೆ? ಇವತ್ತು ಬಂದು ಎಲ್ಲ ಬಿದ್ದು ಹಂಗದು ಮನೆ ಟ್ರಾಪಲ್ ಹಾಕ್ತವ್ರೆ. ಪರವಾಗಿಲ್ಲ, ಅಣ್ಣವರು ಮಾಡ್ತವ್ರೆ, ಸ್ವಲ್ಪ ಸಹಾಯ ಮಾಡ್ತವ್ರೆ. ಏನೋ ಒಂದು ಸ್ವಲ್ಪ ಪರಿಹಾರ ಮಾಡಿದ್ರೆ ಸಾಕು ನಮ್ಗೆ ಅಂತ. ಈಗ ರೇಷನ್ ತಂದಿದ್ದಾರೆ ಅವರು, ಮಗನಿಗೆ ಎಲ್ಲ ಬುಕ್ ಎಲ್ಲ ತಂದಿದ್ದಾರೆ. ಮಗನೆಲ್ಲ ಶಾಲೆಗೆ ಕಳಿಸ್ತೀರಾ ಇನ್ಮೇಲೆ? ಕಳಿಸ್ತೀವಿ ಸರ್. ಈಗ ಈ ಕ್ಷೇತ್ರದ ಯಾವ ಕ್ಷೇತ್ರಕ್ಕೆ ಬರುತ್ತೆ ಇದು? ಯಾವ ಕ್ಷೇತ್ರಕ್ಕೆ ಬರುತ್ತಮ್ಮ? MLA ಯಾರು? ಗ್ರಾಮಾಂತರನಾ? ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಯಾರೋ ರಾಜಕಾರಣಿಗಳು ಯಾರು ಬಂದಿಲ್ಲ? ಯಾರು ಬಂದೇ ಇಲ್ಲ. ನಿಮ್ಮ ಅಂತಂದ್ರು ಮತ್ತೆ ಮೊನ್ನೆ ಶನಿವಾರ ಬಂದ್ರು. ಯಾರು ಬಂದರು? ಯಾರು ಬರಲಿಲ್ಲ ಸರ್. ಕಾದು ಸೀದಾ ಮಂತಾಗ ಬಂದು. ಎಲ್ಲ ಈಗ MLA ಯಾರು ಬರಲೇ ಇಲ್ಲ. ಜಿಲ್ಲಾಡಳಿತ ಇಲ್ಲ, MLA ಇಲ್ಲ. ಅಲ್ಲೇ ತುಮಕೂರಿಂದ ಒಬ್ರು ಬಂದು ನೋಡ್ಕೊಂಡ್ರು ಅಷ್ಟೇ. ಅಲ್ಲ ತಾಯಿ, ಈಗ ಒಂದು ವೇಳೆ ಇದು ಖುಷಿಯಂಗಿದೆ, ಪುಟ್ಟ ಮಕ್ಕಳು, ಬಾಣಂತಿ, ಸಣ್ಣ ಮಕ್ಕಳು ಇದ್ದಾರೆ, ಆದ್ರೂ ಬಿದ್ದೋದ್ರು ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಲ್ಲ ಈಗ ಬಿದ್ದು ಸತ್ತೋದಾಗ ಪರಿಹಾರ ಕೊಡಕ್ಕೆ ಬರ್ತಾರೆ ಅನ್ಸುತ್ತೆ. ಅದೇ ಸತ್ತಾದ್ರೂ ಯಾರು ಬರಲ್ಲ ಸರ್ ಇವಾಗ. ಯಾರು ಬರಲ್ಲ ಇವಾಗ. ಇಷ್ಟೊಂದು ಅನ್ಯಾಯ ನಡಿಬೇಕು, ಯಾರು ಬರ್ತಾರೆ ಇವಾಗ? ಎಷ್ಟು ಸತಿ ಇವಾಗ ತುಮಕೂರಿಗೆ ಹೋಗಿ ಮನೆಗೆ ಯಾವುದು ಬೇಡ ನಮಗೆ. ಈ ಮಗ ಕಟ್ಕೊಂಡು ಹೋಗ್ಬೇಕು. ನಾನು ಬಾಣ್ತೀವಿ ನೋಡಿ ಗಾಳಿ ಮಳೆ ಬಂದು ಕುಂತದಲ್ಲಿ ಯಾರು ಬಂದು ಇಂಥವ್ರು ಮಾಡ್ತೀವಂತ ಒಬ್ಬರನ್ನ ಬರ್ತಾ ಇಲ್ಲ. ಕೆಟ್ಟವ್ರ ಮನೆ ಕೆಡ್ಬೇಕು ಅಷ್ಟೇನೆ. ನೀವು ಓಟ್ ಯಾರಿಗೆ ಹಾಕಿದ್ರಿ? ಯಾರು ಒಬ್ರು ಆಗ್ತಿದ್ದು ಮಾಡ್ತಿದ್ದು, ಏನೋ ಒಬ್ರು ಬಂದ್ರು. ಅವ್ರು ಯಾರು ಬರ್ಲಿಲ್ಲ ಅಂತ? ಯಾರು ಬರ್ಲೇ ಇಲ್ಲ ಕಣ್ಸ. ಓಟಿಗೆ ಮಾತ್ರ ಬರ್ತಾರ ಅಷ್ಟೇನೆ. ಇಲ್ಲ ನಿಮ್ಮ ಮನೆ ಬಾಕ್ಲಿ ಬಾಣ್ತಿದ್ರು, ನಿಮ್ಮ ಮಕ್ಳೇನ ನಿಂದೇನಂತ ಯಾರು ಬಂದೇ ಇಲ್ಲ. ಇಂಥವ್ರಿಗೆ ಏನಂತ ವಿಚಾರಿಸಿ ಏನು ಮಾಡಲೇ ಇಲ್ಲ. ಈಗ ಬಂದರು ವೆಂಕಟೇಶಣ್ಣವ್ರು ಬಂದರು, ಏನೋ ಒಂದಿಷ್ಟು ಅನ್ಕೊಲ್ಲ ಮಾಡ್ತೀನಿ ಕಣಮ್ಮ ಅಂತಂದ್ರು. ಏನೋ ಮಣ್ಣು ಸ್ಥಾನ ನಿಂತ್ಕೊಂಡು ಮಾಡ್ತಾವ್ರು ಅವರು. ಏನು ಮಾಡ್ಬೇಕಂತ ಮುಂದಕ್ಕೆ ಯೋಚನೆ ಮಾಡ್ಬೇಕು ಅಷ್ಟೇನೆ. ಯಾರಿಗೆ ಆಗಲ್ಲ ಸರ್. ಯಾರಿಗೂ ಊರಾಗ ಏನು ಅನ್ಯಾಯ ನಡೀತಿದ್ರೆ ಏನು ಮಾಡಲ್ಲ, ಮುಟ್ಟಲ್ಲ. ಬರ್ತಾರೆ ಯಾವಾಗ ಒಂದ್ಸತಿ ಬರ್ತಾರೆ. 5 ವರ್ಷಕ್ಕೆ 3 ವರ್ಷ ಅಗ್ರಲಕ್ಷ್ಮಿ ದುಡ್ಡು ಬೀಳ್ತಿದ್ದು, ಅದು ಬೀಳ್ದಂಗೆ ಆಗೋದು ನಮಗೆ. ಏನು ಹುಷಾರಿಲ್ಲ, ಮಾಮೂನ್ಗೂ ಇಲ್ಲ, ನನಗೂ ಹುಷಾರಿಲ್ಲ. ಯೋಚನೆ ಮಾಡಿ ಕಟ್ಟಿರೋ ಮನೆ ಕಷ್ಟ ಬಿದ್ದು ಸಹ ಕೂಲಿ ಮಾಡಿ
ಏನು ಮಾಡೋದು, ಒಂದಿನ 2 ದಿನ ನಾವು ನೋಡೋಕೆ ನಾವು ಈ ಮಳೆ ಬಂದರೆ ಎಲ್ಲ ಒಳಗಡೆ ಕೂಕೋಬೇಕು. ಒಬ್ರು ಮಂತಕ್ಕೆ ಹೋಗಿ ಹಂಗಪ್ಪ ಆಡ್ಕೊಂತಾರೆ ಜನ ಅಂತ ಯೋಚನೆ ಮಾಡ್ತೀವಿ ನಾವು. ಆದ್ರೆ ಜನನೂ ನೆರವಿಗೆ ಬರ್ತಾವ್ರೆ. ಏನೋ ನಮ್ಮ ಅಣ್ಣ ಸ್ಥಾನ ನಿಂತ್ಕೊಂಡು ಪಾಪ ಎಟೇಷನವ್ರು ಮಾಡ್ತಾವ್ರೆ. ಏನು ಮುಂದಕ್ಕೇನು ಅನ್ನಷ್ಟು ಪರವರೆ ನಾಯಿ ಇದು ಮಾಡಿದ್ರೆ ಸಾಕು ನಮ್ಗತ್ತ. ನೈಟ್ ಹೊತ್ತು ಇರೋಕ್ಕಲ್ಲ, ಮಳೆ ಹೋಗಿದ್ರೆ ಏನು ಮಾಡೋಕ್ಕತ್ತ ಸರ್ ನಾವು. ಈ ಮಗ ನೋಡ್ರೆ ಸ್ಕೂಲ್ಗೆ ಹೋಗ್ತಿಲ್ಲ. ಈ ಸ್ಕೂಲ್ಗೆ ಹೋಗ್ತಾರೆ, ಈ ಸ್ಕೂಲ್ ಬ್ಯಾಗು ಎಲ್ಲ ಒಳಗಡೆ ಇದೆ. ಅವತ್ತು ನಮಗೆ ಗೊತ್ತೇ ಇಲ್ಲ. ನಮ್ಗೆ ಆಗುತ್ತೆ, ಬೇಸರನೂ ಆಗುತ್ತೆ, ನಮಗೆ ಬೇಸರ ಆಗುತ್ತೆ. ಯಾರಿಗೂ ಇದು ಮಾಡಲ್ಲ ಸರ್. ನಮಗೆ ಅಷ್ಟು ಅನ್ಯಾಯ ಆಗ್ಬಿಟ್ಟೆ ನಮಗೆ. ಆದ್ರೂ ಇಷ್ಟೊಂದು ಮಾಡ್ತಾರೆ ನಮ್ಗೆ ಗೊತ್ತಿರಲಿಲ್ಲ. ಇಲ್ಲ ಎಲ್ಲ ಒಂದು ಫೋನನ್ನು ಮಾಡಲಿಲ್ಲ, ಇಲ್ಲ ಏಕದಮ್ ಹಿಂಗೆ ಮಾಡ್ತೀವಿ ಅಂತ ಬಂದು ಹೇಳಿಲ್ಲ. ಏನೋ ಎತ್ಕೊಂಡಿದ್ದೀವಿ ಕಟ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಹೇಳ್ತಾ ಇಲ್ಲ. 2 ದಿನ ಟೈಮ್ ಕೇಳಿದೆ ನಾನು. ಸ್ಕೂಲ್ ಬ್ಯಾಗ್ ತಕ್ಕೊಳಕ್ಕೂ ಬಿಡ್ತಾಯಿಲ್ಲ, ಅಷ್ಟು ಅನ್ಯಾಯ ಮಾಡಕ್ಬಿಟ್ರೆ ನಮ್ಮನ್ನು. ಜಿಲ್ಲಾಡಳಿತ ಬರಬೇಕು. ಯಾರು ಬಂದು ಈಗ ಬರ್ತೀನಿ, ನಾಳೆಗೆ ಬರ್ತೀನಿ, ನಾಡ್ದು ಬರ್ತೀನಿ ಅಂತ ಒಬ್ರು ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಒಟ್ಟಿನಾಗ ಯಾರು ಬಂದು ಏನು ಮಾಡ್ತಾಯಿಲ್ಲ. ಬಂದು ನೋಡ್ಕೊಂಡು ಓಡಾಡ್ತಾರೆ ಹೊರತು ಏನು ನಿಮ್ಮ ಕಷ್ಟ ಏನು ಮಾಡ್ಕೊಂಡ್ರಿ ಏನು ಇಲ್ಲಿ ಊರಾಗ ಮೆಂಬರ್ ಆಗಿರೋರು ಅಷ್ಟೇ, ಇನ್ನೊಬ್ರು ಅಧ್ಯಕ್ಷರು ಅಷ್ಟೇ. ಬದುಕಬೇಕು, ಅಷ್ಟೇನೆ. ಅವ್ರು ಗೆದ್ರ ಅವರೇ ಅಷ್ಟೇ ಉದ್ಧಾರ ಆಗೋದು. ಬಂದಿಲ್ಲ ಯಾರನ್ನೂ ನೋಡಲ್ಲ ಅಷ್ಟೇ. ಎಲ್ಲಮ್ಮ, ನಿಮ್ಮ ಹೆಸರೇನಂದ್ರಲ್ಲ? ನವ್ಯ. ನವ್ಯ, ಈಗ ನೀವು ವಿದ್ಯಾವಂತೆ ಓದಿದೆಯಲ್ವಾ? ಓದಿದ್ದೀನಿ ಸರ್. ಇಲ್ಲಿ ಎಲ್ಲ ಮೆಂಬರ್ಗಳಾಗಿದ್ದಾರೆ. ಅಲ್ಲಮ್ಮ, MLA ಯಾರು ಈ ಭಾಗದಲ್ಲಿ? ಸರ್ ಇದಾರೆ ಅಲ್ಲಿ. ಹೆಸರೆಲ್ಲ ಏನು ಹೇಳೋದು ಬೇಡ. ಹಂಗಲ್ಲ ಈಗ ನೋಡ್ಕೊಂಡೆ ಏನು ನಿಮ್ಮ ಕಷ್ಟ ಏನು ಅಲ್ಲಮ್ಮ, ನೋವಲ್ಲಿದ್ದಾಗ ಹೇಳಕ್ ತಪ್ಪೇನಿಲ್ಲ. ಯಾರು ಈ ಭಾಗದವರು ನಿಮಗೆ ಬಂದು ನಮ್ಮ ಕಷ್ಟನೇ ಕೇಳಿಲ್ಲ ಅಂದ್ಮೇಲೆ ಅವ್ರ ಹೆಸರು ಏನಕ್ಕೆ ಒಳ್ಳೇದೇ ಮಾಡಿಲ್ಲ ಅಂದ್ಮೇಲೆ ಅವ್ರ ಹೆಸರುಗಳೆಲ್ಲ ಯಾಕೆ? ಓಟ್ ಹಾಕಿದ್ರಲ್ಲ. ಸರ್ ಓಟ್ ಬೇಕಂದ್ರೆ ಬರ್ತಾರೆ, ಮನೆಗೂ ಬರ್ತಾರೆ. ನಮಗೆ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಬೇಕಾದ್ರೆ ಗಂಜಿನೂ ಕೊಡ್ತಾರೆ, ಹಾಲು ತುಪ್ಪನೂ ಕೊಡ್ತಾರೆ. ನಮ್ಗೆ ಹಾಕ್ರಿ ಅಂತ ಹೇಳ್ಬಿಟ್ಟು. ಅದೇ ನಮ್ಮ ಮನೆಗಳಲ್ಲಿ ಕಷ್ಟಗಳಿದ್ದಾಗ ನೀವೇನು ಮಾಡ್ಕೊಂಡ್ರಿ ನೋಡ್ಕೊಂಡೇ ಹೋಯ್ತಾ ಇರ್ತಾರೆ ಹೊರತು ಯಾರು ನೀವೇನು ಮಾಡ್ಕೊಂಡ್ರಿ ಗೊತ್ತು ಸರ್. ಎಲ್ಲ ಗೊತ್ತು, ಎಲ್ಲ ನೋಡ್ಕೊಂಡೇ ಓಡಾಡ್ತಾರೆ. ಎಲ್ಲ ನೋಡ್ತಾರೆ, ಕಣ್ಣಲ್ಲೇ ನೋಡ್ತಾರೆ, ಓಡಾಡ್ತಾರೆ. ನೀವೇನು ಮಾಡ್ಕೊಂಡ್ರಿ, ನೀವು ತಿಂದ್ರ ಉಂಡ್ರ ಇಲ್ಲ ಏನು ಮಾಡ್ಕೊಂಡ್ರಮ್ಮ ಅಂತ ಅವ್ರ ಬಾಯಲ್ಲೂ ಬರಲ್ಲ. ಅವ್ರು ಕೇಳಕ್ಕೂ ಬಂದಿಲ್ಲ ಯಾರೂ. ಮನೆ ದಿನ ಯಾರನ್ನೋ MLA ಕರೆಸ್ತೀನಿ ಅಂದ್ರು, ಅಷ್ಟಕ್ಕೆ ಸ್ಟಾಪ್ ಮಾಡಿದ್ರು. ತಿರ್ಗಾ ಬಂದು ನಮ್ಮ ಹತ್ರ ಏನು ಹೇಳಲಿಲ್ಲ. ನಾವು ಹೋಗಿ ಕೇಳಿದ್ರು ಅವ್ರು ಏನು ನೀಟಾಗಿ ಏನು ರೆಸ್ಪಾನ್ಸು ಮಾಡಲ್ಲ, ಏನೂ ಇಲ್ಲ. ಈ ಕ್ಷೇತ್ರದ MLA ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ಲ ಸರ್, ಯಾರು ಅನ್ನೋದೇ ಗೊತ್ತಿಲ್ಲ. ಕೇಳಿಸ್ಕೊಂಡ್ರಲ್ಲ ಇವರು ನೋವಿನ ನುಡಿ, ಹತಾಶೆ, ಆಕ್ರೋಶ, ಅಸಹನೆಯ ಮಾತುಗಳನ್ನ. ಬಡವರ ಕೂಗು ಯಾರಿಗೆ ಕೇಳುತ್ತೇರಿ? ಆಯ್ತು, ಖಾಸಗಿ ಫೈನಾನ್ಸ್ನವರ ವಕ್ರ ದೃಷ್ಟಿಗೆ ಬಿದ್ದಿರುವ ಈ ಕುಟುಂಬ ಇದೀಗ ವಾಸ ಮಾಡುವ ಮನೆ ಎಂತಹದ್ದು ಅಂದ್ರೆ ಹುತ್ತ ಕಟ್ಟಿ ಹಾವುಗಳು ವಾಸವಿರುವಂತ ಜಾಗ. ಹಾಗಾದ್ರೆ ಈ ನಿರ್ಗತಿಕರ ಪಾಲಿಗೆ ಯಾರೂ ಇಲ್ವಾ? ಕನಿಷ್ಠ ಮಾನವೀಯತೆ, ಮನುಷ್ಯತ್ವ ಸತ್ತು ಹೋಗಿದೆಯಾ? ಭಯ ಆಯ್ತದೆ ನಮ್ಗೆ. ಅಲ್ಲ ತಾಯಿ, ಈ ಹುತ್ತ ಐತಲ್ಲ, ನಿಮಗೆ ಭಯ ಆಗಲ್ವಾ? ಭಯ ಆಗ್ತದೆ. ನಿನ್ನ ಎಲ್ಲಿ ಹೋಗಿರೋಣ ಸರ್ ನಾವು? ನೀವು ಹುತ್ತನು ನೋಡ್ಕೊಂಡು ನಾವು ಏನ್ ಮಕ್ಳು ಮರ ಕಣ್ ಎಲ್ಲಿರೋಣ ಸರ್ ನಾವು? ದೂರ ಓಡೋಗ್ತಾರೆ ಜನ. ಮತ್ತೆ ಇಂಥ ಮಕ್ಳು ಮರಗೆ ಇಂಥ ಮನೆಗೊಳಗ ನಾವು ರಾತ್ರಿ ಬಂದು ಮರ ಮರ್ಕೊಬಿಟ್ಟದೆ. ದಿನ ಬೆಳಗಾದ್ರೆ ಬೆನ್ನ ಹಿಂದೆ ಕ್ಯಾಮ್ರಾಮನ್ ಇಟ್ಕೊಂಡು ಅಂದ ಚಂದದ ವಿಡಿಯೋ ಮಾಡಿಸ್ಕೊಂಡು ಅಪ್ಲೋಡ್ ಮಾಡಿ ಬಿಲ್ಡಪ್ ತೆಗೆದುಕೊಳ್ಳುವ ಸುದೀರ್ಘ ಕಾಲ ಜಿಲ್ಲೆಯಲ್ಲಿ ಗೂಟ ಹೊಡ್ಕೊಂಡು ಕೂತಿರುವ ಜಿಲ್ಲಾಧಿಕಾರಿ ಅವರ ಕಿವಿಗೆ ಈ ವಿಚಾರ ಬಿದ್ದಿಲ್ಲ ಅಂದ್ರೆ ಅವರ ಅಫಿಷಿಯಲ್ ನಂಬರ್ಗೆ ಮತ್ತೊಮ್ಮೆ ಈ ಅಮಾನವೀಯ ಘಟನೆಯ ಸುದ್ದಿ ಸೆಂಡ್ ಮಾಡ್ತಾನೆ. ಅವಾಗ್ಲಾದ್ರೂ ಇವರ ನೆರವಿಗೆ ಬರ್ತಾರಾ ನೋಡೋಣ. ಅದು ಒಬ್ಬ ಹೆಣ್ಣು ಮಗಳಿಗೆ ಈ ಬಾಣಂತಿ ಹಸುಗೂಸುಗಳ ಅರಣ್ಯ ರೋದನೆ ಕಾಣ್ತಾ ಇಲ್ವಾ? ಕಂಡ್ರು ಅಧಿಕಾರದ ಅಮಲ ಇವರಿಗೆ. ಹೀಗೆ ನಿರಾಶ್ರಿತರಾಗಿ ಬೀದಿಗೆ ಬಿದ್ದಿರುವ ಕುಟುಂಬಕ್ಕೆ ತಾತ್ಕಾಲಿಕವಾಗಿ ವಾಸವಿರುವ ಮಣ್ಣಿನ ಮನೆಗೆ ಟಾರ್ಪಲಿನ್ ಹಾಕಿ ಮಳೆ ಗಾಳಿಯಿಂದ ಒಂಚೂರು ರಕ್ಷಣೆ ಒದಗಿಸಿದ ಬೆಳಗುಂಬ ವೆಂಕಟೇಶ್ ಅಂಡ್ ಟೀಮ್ ಕೆಲಸಕ್ಕೆ ನಾವೆಲ್ಲ ಮೆಚ್ಚುಗೆ ಸೂಚಿಸಬೇಕಿದೆ, ಅಭಿನಂದನೆಯನ್ನ ಸಲ್ಲಿಸಲೇಬೇಕಿದೆ. ಈಗ ವೆಂಕಟೇಶ್ ಅವರೇ, ಈಗ ಮೊನ್ನೆ ನಾಯಕನಹಳ್ಳಿಗೆ ಬಂದಿದ್ವಿ. ಈ ಬಡ ಕುಟುಂಬದ ನೋವಿಗೆ ನಿಮ್ಮ ಸಮೃದ್ಧಿ ಶಿಕ್ಷಣ ಟ್ರಸ್ಟ್ ಬಂದು ಸ್ಪಂದಿಸ್ತೀವಿ ಅಂತ ಮಾತಲ್ಲಿ ಹೇಳೋಗಿದ್ರಿ. ಇವತ್ತು ಕೃತಿನಲ್ಲಿ ಮಾಡಕ್ಕೆ ಬಂದಿದ್ರಿ. ಏನೇನು ಮಾಡ್ಲಿಕ್ಕೆ ಬಂದಿರಿ ಅವ್ರಿಗೆ ಸಹಾಯ? ಸರ್, ನಾವು ಅವತ್ತು ನೋಡಿದಾಗ ಮನೆಯೆಲ್ಲ ಒಳಗಡೆ ಸೋರ್ತಾ ಇತ್ತು, ಒಂದು ಗುಟ್ಟ ಇತ್ತು. ಹಾಗಾಗಿ ನಾವೇನು ಅಂದರೆ ಫಸ್ಟ್ ಅದಕ್ಕೇನಾದರೂ ಮಾಡಿ ತಾತ್ಕಾಲಿಕವಾಗಿ ಸ್ವಲ್ಪ ಅದಕ್ಕೇನಾದರೂ ಮುಚ್ಚಬೇಕು ಅಂತೇಳಿ ಒಂದೊಳ್ಳೆ ಟಾರ್ಪಲ್ ಕೂಡ ಹಾಕಿ ಎಲ್ಲ ಇವತ್ತು ರೆಡಿ ಮಾಡಿದ್ದೀವಿ. ಮತ್ತು ಇನ್ನೊಂದೇನು ಅಂದರೆ ಈ
ಮುಖ್ಯವಾಗಿ ಈ ಹುಡುಗ ಎಷ್ಟೇ ಕ್ಲಾಸು? 6th 6ನೇ ಕ್ಲಾಸ್ ಹುಡುಗ ಅಟ್ಲೀಸ್ಟ್ ಆ ಬ್ಯಾಂಕ್ನವ್ರಿಗಾಗಲಿ ಒಬ್ಬ ತಾಲೂಕು ದಂಡಾಧಿಕಾರಿಗಳಿಗಾಗಲಿ ಒಂದು ಮಾನವೀಯತೆ ಇಲ್ಲ. ಯಾಕೆಂದರೆ ಮಗು ಸ್ಕೂಲ್ಗೆ ಹೋಗೋದಕ್ಕೆ ಬುಕ್ಸು ಬಟ್ಟೆ ಎಲ್ಲ ಕೂಡ ಒಳಗಡೆ ಇಟ್ಟಿದ್ದಾರೆ. ಹಾಗಾಗಿ ಅದನ್ನಾದರೂ ಕೂಡ ಆಚೆ ಕೊಟ್ಟಿಲ್ಲ. ಹಾಗಾಗಿ ಆ ಮಗುದ ವಿದ್ಯಾಭ್ಯಾಸ ಹಾಳಾಗಬಾರ್ದು ಅಂತೇಳಿ ಇವತ್ತೆಲ್ಲ ನಾವು ಸಮೃದ್ಧಿ ಶಿಕ್ಷಣ ಟ್ರಸ್ಟ್ನ ಪದಾಧಿಕಾರಿಗಳು ಮಹಿಳಾ ಟೀಮು ಎಲ್ಲ ಸೇರ್ಕೊಂಡು ಇವತ್ತು ಈ ಮನೆಗೆ ಏನಾದರೂ ಮಾಡಿ ಒಂದು ಸಹಾಯ ಮಾಡಬೇಕು ಅಂತೇಳಿ ನಾವೇನು ಮಾಡೋದು ಅಂತಂದರೆ ಇವತ್ತು ಆ ಮಗುಗೆ ಬುಕ್ಸು ಬ್ಯಾಗು ಮತ್ತು ಇವನ್ನ ಕರ್ಕೊಂಡೋಗಿ ಸ್ಕೂಲ್ಗೆ ಇವತ್ತೇ ಸೇರಿಸ್ತೀವಿ. ಮತ್ತು ಬಟ್ಟೆನೂ ಕೂಡ ತಗೊಂಬಂದಿದ್ದೀವಿ. ಅವನು ಓದೋದಕ್ಕೆ ಏನು ಬೇಕೋ ಎಲ್ಲ ಕೂಡ ಮುಂದಿನ ದಿನಗಳಲ್ಲಿ ಟ್ರಸ್ಟ್ ಬರೆಸ್ತೈತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೇನಾಗೈತೆ ಅಂತಂದರೆ ಹೆಣ್ಮಕ್ಳಿಗೆ ಒಂದಿಷ್ಟು ಸೀರೆಗಳು ತಗೊಂಬಂದಿದ್ದಾರೆ ನಮ್ಮ ಮಹಿಳಾ ಟೀಮ್ಗಳು, ಅದನ್ನು ಕೂಡ ಅವ್ರು ಕೊಡ್ತಾರೆ. ಮತ್ತು ಇನ್ನು ಮುಂದಿನ ಗುರಿ ಏನು ಅಂತ ಅಂದರೆ ಬಾಗಿಲು ತಗ್ಸೋಂಥದ್ದು, ಆ ಮನೆಗೇನು ಬೀಗ ಹಾಕಿದ್ದಾರೆ ಆ ಬಾಗಿಲು ತಗ್ಸೋಂಥದ್ದಕ್ಕೆ ಒಂದಿಷ್ಟು ಪ್ರಯತ್ನ ಮಾಡ್ತೀವಿ. ಮತ್ತೇನು ಅದಕ್ಕೆ ಬರ್ಸೋಂಥದ್ದು ಏನು ಕೋರ್ಟ್ ಫೀಸ್ ಏನು ಬರುತ್ತೆ, ಲಾಯರ್ದೇನು ಫೀಸ್ ಬರುತ್ತೆ, ಅದನ್ನು ಸಂಪೂರ್ಣವಾಗಿ ಸಮೃದ್ಧಿ ಶಿಕ್ಷಣ ಟ್ರಸ್ಟ್ ಅದಕ್ಕೆ ಬರೆಸ್ತೈತೆ. ಹಾಗಾಗಿ ಇಲ್ಲಿ ಏನು ಇವತ್ತು ತಿಮ್ಮನಾಯಕನಹಳ್ಳಿನಲ್ಲಿ ಈ ಘಟನೆ ಇದೆ, ಇಡೀ ಕ್ಷೇತ್ರದಲ್ಲೂ ಕೂಡ ಹಲವಾರು ಘಟನೆಗಳನ್ನ ನಾವು ನೋಡಿದ್ದೀವಿ. ಎಲ್ರಿಗೂ ಕೂಡ ನಾವು ತೀರಾ ಬಡತನದಲ್ಲಿರೋಂಥವ್ರಿಗೆ ಸಮೃದ್ಧಿ ಶಿಕ್ಷಣ ಟೀಮು ಹೋಗಿ ಅವ್ರಿಗೆ ಸ್ಪಂದಿಸಿ ಒಂದು ಒಳ್ಳೆಯ ಕೆಲಸ ಮಾಡೋಂಥ ಕೆಲಸ ಮಾಡ್ತಿದ್ದೀವಿ. ಮುಖ್ಯವಾಗಿ ಮಕ್ಕಳ ವಿದ್ಯಾಭ್ಯಾಸ ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಇವನಿಗೆಲ್ಲ ಬುಕ್ಸು ಮತ್ತು ಬಟ್ಟೆ ಎಲ್ಲ ಕೊಟ್ಬಿಟ್ಟು ಇವತ್ತು ಸ್ಕೂಲಿಗೆ ಸೇರಿಸ್ತಾ ಇದ್ದೀವಿ. ಅಲ್ಲ, ಈಗ ವೆಂಕಟೇಶ್, ನೀವು ಬರೀ ಒಂದು ಸಂಸ್ಥೆ ಕಟ್ತವ್ರಲ್ಲ, ಸಾಮಾಜಿಕ ಹೋರಾಟ ಮಾಡ್ಕೊಂಬಂದಂಥ ವ್ಯಕ್ತಿ. ಈಗ ಈ ನೋವಿಗೆ ಸ್ಪಂದಿಸ್ತಿದ್ರಿ ಸರಿ. ಈ ಕ್ಷೇತ್ರದಲ್ಲಿ ಜನಪ್ರತಿನಿಧಿಗಳಿರ್ಬೋದು, ಜಿಲ್ಲಾಡಳಿತ ಇರ್ಬೋದು, ನೋಡಿ ಆ ಮಗು ಮೂಲಭೂತ ಹಕ್ಕು ಶಿಕ್ಷಣದಿಂದ ವಂಚನೆ ಆಗ್ತಾಯಿದೆ. ಇಲ್ಲಿ ನೋಡಿದರೆ ವಾಸ ಮಾಡಲಿಕ್ಕೆ ಯೋಗ್ಯವಾದ ಜಾಗ ಅಲ್ಲ, ಅದು ಮೂಲಭೂತ ಹಕ್ಕಿನ ಉಲ್ಲಂಘನೆ. ಇಷ್ಟೆಲ್ಲ ಇದ್ದರೂ ಕೂಡ ಒಂದು ಜಿಲ್ಲಾಡಳಿತ ಆಗ್ಬೋದು, ಈ ಕ್ಷೇತ್ರದ ಶಾಸಕರು ಇರ್ಬೋದು, ಯಾರೂ ಸ್ಪಂದಿಸ್ತಾ ಇಲ್ಲಲ್ವ? ಈ ವಿಚಾರವಾಗಿ ನಿಮ್ಗೆ ಏನಾದರೂ ಬೇಸರ ಇದೆಯಾ? ಹೇಗೆ ಸರ್, ಬೇಸರ ಅನ್ನೋದಕ್ಕಿಂತ ಇವತ್ತು ನೋಡಿ ಆಯ್ಕೆಯಾದಂಥ ಶಾಸಕರು ಎಲ್ಲೋ ಒಂದು ಕಡೆ ಹೋಗಿ ಕೂರೋಂಥದ್ದಲ್ಲ. ಹಳ್ಳಿನಲ್ಲಿ ಅವ್ರದ್ದೇ ಆದಂಥ ಕಾರ್ಯಕರ್ತರುಗಳಿರ್ತಾರೆ, ಅವರಿಂದ ಮಾಹಿತಿ ತಗೊಬೇಕು ಮತ್ತು ಬಂದು ತುರ್ತಾಗಿ ಇಂಥ ಬಡ ಕುಟುಂಬಗಳಿಗೆ ಸ್ಪಂದಿಸೋಂಥದ್ದಾಗಬೇಕು. ನೋಡಿ, ಮನುಷ್ಯ ಯಾವತ್ತಿದ್ರೂ ಸಾಯ್ತಾನೆ, ಒಂದು ಒಳ್ಳೆ ಕೆಲಸ ಮಾಡಬೇಕು. ಹಾಗಾಗಿ ಜಿಲ್ಲಾಡಳಿತ ಇವತ್ತು ಹೆಂಗಾಗಿದೆ ಅಂದರೆ ಸತ್ತೋಗ್ಬಿಟ್ಟಿದೆ ಅಂದಂಗೆ ಕಾಣಿಸ್ತೈತೆ. ಯಾಕೆಂದರೆ ಯಾವುದೇ ಅಭಿವೃದ್ಧಿ ಕೆಲಸಗಳಿಲ್ಲ ಇವತ್ತು. ಜಿಲ್ಲಾಡಳಿತ ಅಟ್ಲೀಸ್ಟ್ ಇದು ಮಾನವೀಯತೆ ಅಲ್ವಾ? ಈ ವಿಚಾರದಲ್ಲಿ ಒಬ್ಬರು ಬಂದು ಇಲ್ಲಿ ಸ್ಪಂದಿಸಲಿಲ್ಲ ಅಂದರೆ ನಾವು ಯಾವ ವ್ಯವಸ್ಥೆ ಒಳಗೆ ಬದುಕ್ತಿದ್ದೀವಿ ಅನ್ನೋ ಪ್ರಶ್ನೆ ಕಾಡಲ್ವ ಅಂತ. ಸರ್, ಖಂಡಿತ ಕಾಡುತ್ತೆ. ಯಾಕೆ ಅಂತಂದರೆ ಇಂಥ ನೋಡ್ರಿ, ಇವತ್ತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಸುದ್ದಿಯಾಗಿದೆ. ಒಬ್ಬ ತಾಲೂಕು ದಂಡಾಧಿಕಾರಿಗಳು ಬಂದೋಗಿದ್ದಾರೆ, ಕೈ ಚೆಲ್ತಾರೆ, ಅಸಹಾಯಕರಾಗ್ತಾರೆ. ಖಂಡಿತ. ಯಾಕೆ ಅಂತಂದರೆ ಅವ್ರದ್ದು ಏನಾಗಿದೆ ಅಂದರೆ ತಾಲೂಕು ದಂಡಾಧಿಕಾರಿಗಳು ಬಂದು ಭೇಟಿ ಕೊಟ್ಟೋಗಿರೋದು ಬಿಟ್ಟರೆ ಬೇರೆ ಏನೂ ಪ್ರಯತ್ನ. ಅಂದರೆ ಇಲ್ಲಿ ಏನು ಕಾಣುತ್ತೆ, ಜಿಲ್ಲೆ ಆಡಳಿತಕ್ಕೂ ಸರ್ಕಾರಕ್ಕಿಂತಲೂ ಖಾಸಗಿ ಕಂಪ್ನಿಗಳೇ ಪ್ರಬಲರು ಅನಿಸ್ತದೆ ಇದು ನೋಡಿದಾಗ. ಖಂಡಿತ ಅವ್ರಿಗೆ ಸವಾಲಾಗ್ತಾವ್ರಿ ಇವರು. ಖಂಡಿತ. ಇನ್ನು ಶಿಕ್ಷಣದಿಂದ ವಂಚಿತನಾಗಿದ್ದ ಬಾಲಕನಿಗೆ ಬೇಕಾದ ಸ್ಕೂಲ್ ಬ್ಯಾಗ್, ಬಟ್ಟೆ, ನೋಟ್ಬುಕ್ಸ್, ಪೆನ್ಸಿಲ್ ಸಕಲ ವ್ಯವಸ್ಥೆ ಕಲ್ಪಿಸಿ ಶಾಲೆ ಬಳಿ ಮಗುವನ್ನ ಕರೆದುಕೊಂಡು ಹೋಗಿ ಶಿಕ್ಷಕರಿಗೂ ವಿಚಾರ ಮನವರಿಕೆ ಮಾಡಿ ಬಂದ ವೆಂಕಟೇಶ್ ತಂಡದ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಇದಿಷ್ಟೇ ಅಲ್ಲ, ಏನಾದರೂ ಮಾಡಿ ಸೀಲ್ಡ್ ಆಗಿರುವ ಮಂಜಮ್ಮ ಮನೆಯ ಬೀಗ ತೆಗೆಸುವ ಯತ್ನದಲ್ಲೂ ವೆಂಕಟೇಶ್ ನಿರತರಾಗಿದ್ದು ಅವರ ಈ ಸಾಮಾಜಿಕ ಜವಾಬ್ದಾರಿಯ ಕೆಲಸವನ್ನ ನಿಮ್ಮ ಮುಂದೆ ಇಡುವ ನನ್ನ ಜವಾಬ್ದಾರಿ ಕೆಲಸವನ್ನ ನಾನು ಮಾಡಿದ್ದೇನೆ. ಅವ್ರಿಗೊಂದು ನ್ಯಾಯ ಸಿಗೋವರೆಗೂ ನಾವಾಗಲಿ ವೆಂಕಟೇಶ್ ಆಗಲಿ ವಿರಮಿಸೋದಿರಲು ನಿರ್ಧರಿಸಿದ್ದು. ಈ ಗೋಸುಂಬೆ ಆಡಳಿತ ನಡೆಸುವ ಮಂದಿಗೆ ನಾಗರಿಕರು ಅದು ಯಾವ ಭಾಷೆಯಲ್ಲಿ ಹೇಳ್ತೀರೋ ಒಮ್ಮೆ ಯೋಚಿಸಿ ಅವರಿಗೆ ನೀವು ತಿಳಿ ಹೇಳಿ, ಆಯ್ತಾ? ಸತ್ತಂತಿಹರನ್ನ ಬಡಿದೆಚ್ಚರಿಸುವ ಅನ್ನೋ ಮಾತು ಇವರ ನಡವಳಿಕೆಯಿಂದ ಮತ್ತೆ ಮತ್ತೆ ನೆನಪಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.